ಇಲ್ಲಿ ಯಾವುದೇ ಹುಡುಗಿ ನೋಡೋಕೆ ಹೋಗಿರ್ತಾರೆ, ಹುಡುಗಿಗೆ ಹುಡುಗ ತುಂಬ ಇಷ್ಟ ಆಗ್ತಾರೆ. ಬಟ್ ಇಲ್ಲಿ ಆದಿಗೆ ಮದುವೆ ಅನ್ನೋದು ಇಷ್ಟ ಇಲ್ಲ. ಹುಡುಗಿ ಹತ್ರ ಹೇಳ್ಕೊತಾರೆ ಕೂಡ, ಬಟ್ ಆದರೂ ಹುಡುಗಿ ಆದಿಯನ್ನು ಒಪ್ಕೋತಾರೆ. ಕೊನೆಗೂ ಇಬ್ಬರ ಮದುವೆ ಗೊತ್ತು ಮಾಡ್ತಾರೆ ಮನೆಯ ಮಂದಿ ಎಲ್ಲರೂ ಕೂಡ. ಅಲ್ಲಿ ಭಾಗ್ಯ ಮತ್ತು ಕುಸುಮ ಇರುವುದು ಕೂಡ ಗೊತ್ತಾಗುತ್ತೆ. ತದನಂತರ ಭಾಗ್ಯಗೆ ಸ್ಕೂಲ್ ಕಡೆಯಿಂದ ಫೋನ್ ಬರ್ತದೆ, ತಾಂಡವ್ ಕಾಲ್ ಮಾಡ್ತಿದ್ದಾರೆ. ಬಟ್ ಭಾಗ್ಯ ರಿಸೀವ್ ಮಾಡೋಕೆ ಆಗ್ತಿಲ್ಲ. ಬಿಕಾಸ್ ಇಲ್ಲಿ ಆದಿ ಕುಸಿದು ಬೀಳ್ತಿದ್ದಾರೆ. ಬಿಕಾಸ್ ಹುಡುಗಿ ಹೆಸರು ಸುರಭಿ ಅಂತ ಗೊತ್ತಾಗ್ತಿದ್ದಾಗೆ ಅವರು ಕುಸಿದು ಹೋಗ್ಬಿಡ್ತಾರೆ. ತದನಂತರ ಮನೆಗೆ ಬರ್ತಾರೆ, ಡಾಕ್ಟರ್ನ ಕರೆಸಿದ್ದಾರೆ. ಡಾಕ್ಟರ್ ಚೆಕಪ್ ಮಾಡ್ತಾರೆ. ಸ್ವಲ್ಪ ದಿನದಿಂದ ನಾನು ಟ್ಯಾಬ್ಲೆಟ್ ತಗೋತಾ ಇದ್ದೆ ಅಂತ ಹೇಳ್ತಾರೆ, ಟ್ರೀಟ್ಮೆಂಟಲ್ಲಿದ್ದೆ ಅಂತ ಹೇಳ್ತಾರೆ. ಈ ಕಡೆ ಯಾವ ಟ್ರೀಟ್ಮೆಂಟ್ ಏನು ಅಂದಾಗ ಟ್ರೀಟ್ಮೆಂಟ್ ಯಾವುದು ಅಂತ ಗೊತ್ತಾಗತ್ತೆ. ನಿಜಕ್ಕೂ ಕೂಡ ಅಂತ ಒಂದು ಡಿಪ್ರೆಷನಲ್ಲಿ ಇದ್ರ ಅದು ಯಾಕೆ ಏನು ಅಂತ ಕೇಳಿದಾಗ ಇಲ್ಲಿ ಆದಿಯ ಒಂದು ವಿಷಯವನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ವಿಷಯ ಬೇಡ ಅಂತಾನೆ ಹೇಳ್ತಾರೆ. ಬಟ್ 6 ತಿಂಗಳಿಂದ ಸ್ವಲ್ಪ ಚೇಂಜಸ್ ಇದೆ ಅಲ್ವಾ ನಿಂದು, ಯಾಕಂದರೆ 6 ತಿಂಗಳಿಂದ ನೀನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅನಿಸುತ್ತೆ ಅಲ್ವಾ ಅಂತ ಡಾಕ್ಟರ್ ಕೇಳಿದಾಗ ಹೌದು 6 ತಿಂಗಳಿಂದ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈಗ ಈ ರೀತಿ ಆಗಿದೆ ಅಂದರೆ ಏನಿರ್ಬೋದು, ಯಾಕೆ 6 ತಿಂಗಳಿಂದ ಟ್ಯಾಬ್ಲೆಟ್ ಬಿಟ್ಬಿಟ್ಟೆ ಅಂತ ಕೇಳಿದಾಗ ಕುಸುಮವರು ಅದು ನಮ್ಮ ಭಾಗ್ಯದಿಂದ ಅಂತ ಹೇಳ್ಬಿಡ್ತಾರೆ. ಭಾಗ್ಯನ ಯಾರದು ಅಂದಾಗ ಇವಳು ನನ್ನ ಸೊಸೆ ಭಾಗ್ಯ, ಇವಳು ಮತ್ತು ಆದಿ ಇಬ್ಬರು ಕೂಡ ಫ್ರೆಂಡ್ಸ್, ಇವರಿಬ್ಬರು ಪರಿಚಯ ಆದಾಗಿಂದಾನೆ ಆದಿ ಟ್ರೀಟ್ಮೆಂಟಲ್ಲಿ ಇಲ್ಲ ಅಂತ ಕುಸುಮವರು ಹೇಳಿದಾಗ ಈ ಕಡೆ ಆ ರೀತಿ ಏನೂ ಇಲ್ಲ, ಇವಳಿಂದಾನೇ ಎಲ್ಲ ಆಗಿದ್ದು ಅಂತ ಕನ್ನಿಕಾ ಹೇಳ್ತಾರೆ. ಈ ಕಡೆ ಕಾಮತ್ ಅವರು ಸುಮ್ಮನಿರಿಸ್ತಾರೆ. ತದನಂತರ ಡಾಕ್ಟರ ಇದ್ರೂ ಇರಬಹುದು, 6 ತಿಂಗಳಿಂದ ಆಗಿಲ್ಲ ಅಂದರೆ ಖಂಡಿತ ಭಾಗ್ಯ ಅವರಿಂದನೇ ಇರಬೇಕು. ನೋಡಿ ಭಾಗ್ಯ ಅವರೇ, ಇನ್ನು ಮುಂದೆ ನೀವು ಮತ್ತು ಆದಿ ಯಾವುದೇ ಕಾರಣಕ್ಕೂ ಜಗಳ ಎಲ್ಲ ಮಾಡ್ಕೊಳ್ದೆ ಚೆನ್ನಾಗಿರಿ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಕುಸುಮ ಅವರು ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ನಂತರ ನೋಡುವ ಆದಿ, ನಿನಗೆ ಜನಗಳ ಜೊತೆ ಇದ್ದರೆ ಖಂಡಿತವಾಗ್ಲೂ ಕೂಡ ಈ ಮಾತ್ರೆ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ಟ್ಯಾಬ್ಲೆಟ್ಸನ್ನೆಲ್ಲ ಸ್ಟಾಪ್ ಮಾಡಿಬಿಡು ಅಂತ ಹೇಳಿ ಕಾಮತ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ನಾನು ಆದಿ ಮುಂದೆ ಹೇಳಲಿಲ್ಲ, ಭಾಗ್ಯನ ಸ್ವಲ್ಪ ಕರಿ ಅಂತ ಹೇಳ್ತಾರೆ. ಭಾಗ್ಯ ಕೂಡ ಬರ್ತಾರೆ. ನೋಡಮ್ಮ ಭಾಗ್ಯ, ನಿನ್ನ ಮತ್ತು ಆದಿ ನಡುವೆ ಇರೋ ಜಗಳನ ಫಸ್ಟ್ ಸರಿ ಮಾಡ್ಕೊ, ಯಾಕಂದರೆ ನೀನು ಅವನ ಜೊತೆ ಇದ್ದಷ್ಟು ಕೂಡ ಖಂಡಿತವಾಗ್ಲೂ ಅವನು ಡಿಪ್ರೆಷನಿಂದ ಹೊರಗಡೆ ಬರ್ತಾನೆ, ಇಲ್ಲ ಅಂದರೆ ಖಂಡಿತ ಅದರಿಂದ ಅವನಿಗೆ ತುಂಬಾ ಅಪಾಯ ಇದೆ ಅಂತ ಹೇಳ್ತಾರೆ. ನಂತರ ಡಾಕ್ಟರ್ ಹೋಗ್ತಿದ್ದಾಗೆ ಈ ಕಡೆ ಕಾಮತ್ ಅವರು ನೋಡಮ್ಮ ಭಾಗ್ಯ ಅಂತ ಹೇಳಿದಾಗ ಸಾರಿ ಮಾವ, ದಯವಿಟ್ಟು ನಾನು ನಮ್ಮ ವಿಷಯನ ಹೇಳಬೇಕಿತ್ತು, ಹೇಳಿದೆ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಅಂದಾಗ ಅಯ್ಯೋ ಅದು ಬಿಡಮ್ಮ, ನೀನು ಆದಿ ಜೊತೆ ಹೋಗಿ ಮಾತಾಡಿ ಎಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡ್ಕೊ ಅಂತ ಕೂಡ ಹೇಳ್ತಾರೆ. ಈ ಕಡೆ ತಾಂಡವ್ ಭಾಗ್ಯಗೆ ಕಾಲ್ ಮಾಡಿದ್ದೆ, ಇಲ್ಲಿ ಗುಂಡಣ್ಣನ ಒಂದು ಸ್ಕೂಲ್ನಲ್ಲಿ ಗಲಾಟೆ ಆಗಿದೆ, ಅದಕ್ಕೆ ಕಾಲ್ ಮಾಡ್ತಿದ್ದು. ನಾನು ಅಲ್ಲಿದ್ದಾಗ ಒಂದು ಕಂಪ್ಲೇಂಟ್ ಕೂಡ ಬರ್ತಿರ್ಲಿಲ್ಲ, ಇದನ್ನ ಮಕ್ಕಳು ಬಳಸೋ ರೀತಿ ನೀನು ಅಂತ ಹೇಳಿ ರೇಗ್ತಾರೆ ಭಾಗ್ಯಗೆ. ನಂತರ ಭಾಗ್ಯ ಆದಿಯವ್ರ ಹತ್ರ ಹೋಗಿದ್ದೆ, ಮಾತಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ, ಇಲ್ಲಿ ಆದಿ ಭಾಗ್ಯ ಲವ್ ಸ್ಟೋರಿ ಶುರುವಾಗತ್ತಾ? ಖಂಡಿತವಾಗ್ಲೂ ಮದುವೆ ಆದಿ ಭಾಗ್ಯದ ನಡೆಯುತ್ತೆ. ಬಟ್ ಹೇಗೆ ಎಂತೂ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.